ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ. ಇವ್ರು ಯಾರಂತ ಮೊನ್ನೆನೇ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಮ್ಮ ಅಜ್ಜಿ, ನಮ್ಮ ಅಕ್ಕಗೆ ಈಗ ಅಜ್ಜಿ, ಒಂದು ಕಡೆ ಅತ್ತೆ, ಸೋದರ ಮಾವಗೆ ಕೊಟ್ಟಿರೋದು. ಏನಪ್ಪ ಅಂದರೆ, ನಾವು ನಮ್ಮ ಅಜ್ಜಿ ಜೊತೆಲಿ ಯಾವ ರೀತಿ ಇರ್ತೀವಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವರು ಹಳೆ ಕಾಲದ ಹಾಡುಗಳು ಎಲ್ಲ ಇವರು ಕಲ್ತಿದ್ದಾರಂತೆ. ಅವ್ರದ್ದು ಸ್ಕೂಲ್ ಅದೇ ಅಂತೆ. ಒಂದು 2-3 ತೆಲುಗು ಹಾಡು ಗೊತ್ತು, ಮರಾಠಿದಲ್ಲೂ ಗೊತ್ತು. ಎಲ್ಲ ಹಾಡುಗಳೆಲ್ಲ ಚೆನ್ನಾಗಿ ಆಡ್ತಾರೆ. ಅವ್ರು ಯಾವ ರೀತಿ ಹಾಡು ಆಡ್ತಾರೆ ನೀವೇ ನೋಡಿ. ಅವರು ರಾತ್ರಿ ಸ್ಕೂಲ್ಗೆ ಹೋಗ್ತಾ ಇದ್ರಂತೆ. ಏನು ಸ್ಕೂಲು ಅಂತ ಕೇಳಿದವಾಗ ಈ ಥರ ಹಾಡುಗಳೆಲ್ಲ ಆಡ್ತಾ ಇದ್ರು. ನಮಗೂ ನಗ್ದು ನಗ್ದು ಸಾಕಾಗಾಯಿತು. ಅದಕ್ಕೆ ನೀವು ಸ್ವಲ್ಪ ನಗಿಬೇಕು. ತುಂಬ ಚೆನ್ನಾಗಿ ಆಡ್ತಾರೆ. ಆಗ ನಮ್ಮ ತಾತ ಇರೋವಾಗೆಲ್ಲ ಇವರು ಹೋಗಿ ಮನೆ ಮನೆಗೆ ಯಾವುದನ ಮದುವೆ ಫಂಕ್ಷನು, ಇಲ್ಲಾಂದರೆ ನಾಮಕರಣ, ಈ ಥರ ಮಕ್ಕಳದು ಶ್ರೀಮಂತ ಯಾವುದು ಇದು ಫಂಕ್ಷನ್ ಆದರೂ ಪರವಾಗಿಲ್ಲ, ಇವರು ಚೆನ್ನಾಗಿ ಆಡ್ತಾರೆ. ಇವ್ರು ಫೇಮಸ್ಸು ನಮ್ಮ ಅಜ್ಜಿ ಊರಲ್ಲಿ. ಅದ ರೀತಿ ತುಂಬ ದೊಡ್ಡವರು ಇವಾಗೂ ಕರ್ಕೊಂಡು ಹೋಗ್ತಾರೆ. ಹಾಡು ಚೆನ್ನಾಗಿ ಆಡ್ತಾರೆ. ಇವಾಗ ಸ್ವಲ್ಪ ಹುಷಾರಿಲ್ಲ, ಆದ್ದರಿಂದ ಇವಾಗ ಸ್ವಲ್ಪ ಕಡಿಮೆ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಡ್ತಾರೆ. ಯಾವ ರೀತಿ ಆಡ್ತಾರೆ ನೀವೇ ನೋಡಿ. ರೊಟ್ಟಿ ಬಿಟ್ಟವಳೆ ಎಲ್ಲೆಲ್ಲಿ ಬಿಟ್ಟವಳೆ, ಮುದ್ದ ಹಳಗಿ ಬರ್ತಾರಂಟೆ ಮುಚ್ಚೆ ಮಳೆಗೆ ಒಳೆ, ಯಾಕೆ ಬೀಕೇನೆ ಬಲೆ ಜೋಕು ಮಾಡ್ತೀಯ, ಜೋಕಾಗೀಕ ನಡವಾದಿಲ್ಲ ಬಾರೆ ನಮ್ಮಣಿಗೆ, ಬಾರೆ ನಮ್ಮಣಿಗೆ ಓ ಮುಲಂಕಡಿಗೆ, ಬಟ್ಟ ತೆಗೆದ ಮಕಾಂತ್ರ ತುಳಸಿ ಮಂಗಳಂಬ್ರಿಗೆ. ಇವರು ಈಗ ತೆಲುಗು ಹಾಡಾಡಿದ್ದಾರೆ. ಈಗ ಮರಾಠಿ ಯಾರೆಲ್ಲ ಕೇಳ್ತಿರೋ ಗೊತ್ತಿಲ್ಲ, ನಮ್ಮ ಭಾಷೆಯಲ್ಲಿ ಕೂಡ ಒಂದು ಹಾಡಾಡ್ತಾರೆ. ಮಂಗಳಾರತಿ माझ्या पुंडरीनाथ, माझ्या रुक्मिणी कांत, दोन्हीकडे ज्वेलर चरणी ठेविलू माता, अशी नशिबाला बघता कांकडा ज्योती, विठोबा कांकडा ज्योती, कटवर विटकरू बार लावणे गाव, जननी सुंदर श्रीकृष्ण अलुगाड ಸುಲುಗಾಡ ಕೃಷ್ಣ. ಇವರು ಜನಗಣ ಮನ ಹೇಳ್ತಾರಂತೆ, ಬೈಕೊಂಬೇಡಿ. ನಮ್ಮ ಅಜ್ಜಿಗೆ ಎಷ್ಟು ಗೊತ್ತೋ ಅಷ್ಟು ಆಡ್ತಾರೆ. ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಎಷ್ಟು ಗೊತ್ತೋ. ಜನಗಣ ಮನ ಅತಿ ನಾಯಕ ಜಯ ಯೇ ಭಾರತ ಭಾಗ್ಯ ವಿಧಾತ, ಪಂಜಾಬ್ ಸಿಂಧ್ ಗುಜರಾಟ ಮರಾಠ ಉಕ್ಕಲ ಉಲಗಂಧವ ಸುಜಮಾನ ಯಮುನಾ ಗಂಗಾ ಶ್ರೀಮಲ್ಲಿಕ. ಆಡೋದ್ರೆ ಇವತ್ತೆಲ್ಲ ಬೇಕಾಗುತ್ತೆ. ತುಂಬ ಚೆನ್ನಾಗಿ ಆಡ್ತಾರೆ. ಸಾಕು ಇಷ್ಟೇ ಇವತ್ತಿಗೆ ಅಂತ ಹೇಳಿದ್ದೀರಿ. ಏನು ನಮ್ಮ ಮರಾಠಿದಲ್ಲಿ ತಿಟ್ಟಾ ಬಾತು ಅಂತಾರೆ. ಅದು ಫೇಮಸ್ ಅಂತೆ ಆ ಕಾಲದಲ್ಲಿ. ಅದು ಇವತ್ತು ನನಗೆ ತೋರಿಸ್ಕೊಡೋದಕ್ಕೋಸ್ಕರ ನಮ್ಮ ಅಜ್ಜಿ ಹೇಳ್ಕೊಡ್ತಾರಂತೆ. ಖಾರ ಮುದ್ದೆ ಅದು ಯಾವ ರೀತಿ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಇದಕ್ಕೇನೇನು ಬೇಕಂದರೆ, ಆಲ್ರೆಡಿ ನಾವು ರೈಸ್ನ ಮಾಡಿಟ್ಕೊಂಡ್ಬಿಟ್ಟಿದ್ದೀರಿ. ರೈಸ್ನ ಈ ರೀತಿ ಡೇಕ್ಷದಲ್ಲಿ ಮಾಡಿಟ್ಕೊಂಡ್ಬಿಡ್ಬೇಕು. ಫಸ್ಟು ಈ ರೀತಿ ಬಾಣಲಿಯಲ್ಲಿ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಈ ಮೂರನ್ನ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿಟ್ಕೊಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ಅರಿಶಿನ, 2 ಗಡ್ಡೆ ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ, ಹುಣಸೆ ಹಣ್ಣು ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆ ನೀರನ್ನ ಚೆಲ್ಬಿಟ್ಟು ಹುಣಸೆ ಹಣ್ಣು ಎತ್ಕೊಬೇಕು. ಇದು ಫ್ರೈ ಮಾಡಿಟ್ಕೊಂಡಿರೋದು ಕೂಡ ಮಿಕ್ಸಿಗೇ ಹಾಕ್ಕೊಬೇಕು. ಈ ರೀತಿ ಫ್ರೈ ಮಾಡಿಟ್ಕೊಂಡಿದ್ರಲ್ವ, ಆದ್ರೂ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ. ನುಣ್ಣಿಗೆ ಪೇಸ್ಟ್ ಮಾಡ್ಕೊಬೇಕಂತೆ. ಈಗ ಒಂಚೂರು ಒಗ್ಗರಣೆಗೆ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಈ ರೀತಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಚಿಟಪಟ ಅನ್ನಬೇಕು. ಈಗ ಚಿಟಪಟ ಅಂತ ಐತೆ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಆ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಹಾಕ್ಕೊಬೇಕು.
ಈಗ ಕರಿಬೇವು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅನ್ನೋಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ರೀತಿ ಆಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಇದರಲ್ಲಿ ಕಲಿಸ್ಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ರಲ್ವ ಅದನ್ನು ಮತ್ತು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ರಲ್ವ ಪೇಸ್ಟು ಅದನ್ನು ಇದರಲ್ಲಿ ಹಾಕಿ ಈಗ ಮುದ್ದೆ ಥರ ತೊಳಿಸ್ಬೇಕು. ಉಪ್ಪು ನೋಡಿಕೊಂಡು ನಾವು ಮತ್ತು ರೈಸಲ್ಲೂ ಹಾಕಿದ್ರಿ, ಇದರಲ್ಲೂ ನೋಡಿಕೊಂಡು ಹಾಕಬೇಕು. ಒಂಚೂರು ಉಪ್ಪು ಬೇಕಾಗಿತ್ತು, ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕಲಿಸ್ಕೊಬೇಕು. ಈ ರೀತಿ ಮಸಾಲ ಹಾಕ್ಬಿಟ್ಟು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಎಲ್ಲ ಕಲಿಸ್ಬಿಟ್ಟು ಈ ರೀತಿ ಮುದ್ದೆ ಪೊಡಿ ಇರುತ್ತಲ್ವಾ ಅದರಲ್ಲಿ ತೊಳಸ್ಬೇಕಂತೆ. ಎಲ್ಲ ಮಿಕ್ಸ್ ಆಗಬೇಕಲ್ವಾ ಅದಕ್ಕೆ, ಇಲ್ಲಾಂದರೆ ಬಿಳಿ ಬೆಳ್ಳಗೆ ಇರುತ್ತೆ. ಆದ್ದರಿಂದ ಇದು ಮುದ್ದೆ ಥರನೇ ಮಾಡಬೇಕು. ಎಲ್ಲ ಕಲಿಸ್ಕೊಬೇಕು ಈ ರೀತಿ. ಈ ರೀತಿ ಮುದ್ದೆ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮುದ್ದೆಯ ಥರನೇ ತೊಳಸ್ಕೊಬೇಕು. ಆವಾಗ ಎಲ್ಲ ಮಿಕ್ಸ್ ಆಗುತ್ತೆ. ಆದ್ದರಿಂದ ಈ ರೀತಿ ಮಾಡಲೇಬೇಕು, ಮಿಕ್ಸ್ ಆಗೋಕ್ಕೋಸ್ಕರ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ. ಈ ರೀತಿ ಆಗಿದೆ. ನಾನು ಮುದ್ದೆ ಯಾವ ಸೈಜು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಮುದ್ದೆ ಥರ ಆಕಾರದಲ್ಲಿ ನಾವು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆ. ನಾವು ಮಾಡಿರೋ ಕ್ವಾಂಟಿಟಿಯಲ್ಲಿ 8 ಮುದ್ದೆ ಆಗಿದೆ, ಖಾರ ಮುದ್ದೆ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಈಗ ಟೇಸ್ಟ್ ಮಾಡಿ ಹೇಳ್ತೀರಿ. ಎಲ್ಲ ಆಗಿದೆ. ಈ ಥರ ಮುದ್ದೆ ರೀತಿ ಮಾಡ್ಕೊಳ್ಳಿ. ನಾವು ಒಂಚೂರು ತಗೊಂಡಿದ್ದೀರಿ. ಈಗ ನಮ್ಮ ಅಜ್ಜಿ ಟೇಸ್ಟ್ ಮಾಡಿ ಹೇಳ್ತಾರಂತೆ. ಚೆನ್ನಾಗಿದೆ, సూపర్. మా మనమరాలు నేను ఎట్లా చెప్తుంటే అట్లే చేసింది, బాగుంది, టేస్ట్ బాగుంది. ಫ್ರೆಂಡ್ಸ್, ನಮ್ಮ ಅಜ್ಜಿಗೆ ಕನ್ನಡ ಅಷ್ಟು ಗೊತ್ತಾಗಲ್ಲ, ತೆಲುಗು ಅವರೆಲ್ಲ ಮಾತಾಡೋದು. ಅದರಿಂದ ತೆಲುಗುದಲ್ಲಿ ಹೇಳಿದ್ದಾರೆ. ಈಗ ನನ್ನ ಮಗ ಹೇಳ್ತಾನಂತೆ, ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾನಂತೆ. బాగుంది ఫ్రెండ్స్, ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಜ್ಜಿ. ತುಂಬ ಚೆನ್ನಾಗಿದೆ. ಹುಳಿ ಈರುಳ್ಳಿ ಸಿಗುತ್ತೆ. ನೀವು ಈ ರೀತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಅಜ್ಜಿ ಬಂದವಾಗೆಲ್ಲ ನಾನು ಇದು ಮಾಡ್ತೀರಿ, ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು ನನಗೆ ತುಂಬ ಇಷ್ಟ. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಕೂಡ ತಿಂದಿದ್ದೀನಿ. ಇದು ಕೇಳಿ ತಿಂದಿದ್ದೀನಿ. ನಮ್ಮೂರ ಕಡೆ ಎಲ್ಲರಿಗೂ ಮಾಡೋಕ್ಕೆ ಗೊತ್ತು. ಊರಿಗೆ ಹೋದ್ರೂ ನಮ್ಮ ಅಜ್ಜಿ ಇದು ಮಾಡಿಕೊಡ್ತಾರೆ, ನನಗೆ ಇಷ್ಟ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು 2 ದಿನ ಆದ್ರೂ ಅಲಸೋಗೋದಿಲ್ಲ, ಯಾಕಂದರೆ ನಾವು ಹುಣಸೆಹಣ್ಣು ಹಾಕಿರ್ತೀರಲ್ವ, ಅದರಿಂದ ಇಟ್ಕೊಂಡು ತಿನ್ಬೋದು. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನನ್ನ ಮಗ ನೋಡಿ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು. ಅಣ್ಣ ತಂಗಿ ಯಾವ ರೀತಿ ಇರ್ತಾರೋ ನೋಡಿ ನೀವೇ. ಒಂದು ಜಾಗದಲ್ಲಿ ಇರಲ್ಲ ಅವಳು, ಇವನು ಅದ್ರ ಮಧ್ಯದಲ್ಲಿ ಇವನು ಕೂಡ ಚಿಕ್ಕ ಮಗು ಥರ ಆಡ್ತಾನೆ. ಅವನು ಕೂಡ ನೋಡಿ ಈಗ ಓಡಾಡೋದು ಗೊತ್ತನ್ಬಿಟ್ಟು ಎಷ್ಟು ಇಬ್ಬರು ಸಾಕಾಗಲ್ಲ ನೋಡ್ಕೊಳಕ್ಕೆ. ನೋಡಿ, ಹಾಯ್ ಕರಿಮಾ ಚಿನಿ, ಹಾಯ್ ಮಾಡು. ಹಾಯ್ ಮಾಡು. ಬ್ಯಾಡ್ಗಲ್ ನೀನು ಮಾಡಿಲ್ಲ ಅಂದ್ರೆ ಫ್ಲೈಂಗ್ ಕಿಸ್ ಕೊಡ್ತಾ ಇದ್ದಾಳೆ ನೋಡಿ ನಿಮ್ಗೆಲ್ಲರಿಗೂ. ಬೈ ಮಾಡು. ಮೊನ್ನೆ ನಮ್ಮ ಅಜ್ಜಿಗೆ ಖಾಲಿ ಕೊಟ್ಟಿದ್ದೀನಿ. ನಮ್ಮ ಅಜ್ಜಿ ಟೀ ಅಂದ್ಬಿಟ್ಟು ಭಯಬಿಟ್ಟಿದ್ದಾರೆ. ಚೆನ್ನಾಗಿದೆಯಾ ಫ್ರೆಂಡ್ಸ್? ನಾನು ನಮ್ಮ ಅಜ್ಜಿಗೆ ಯಾವ ರೀತಿ ಫ್ರ್ಯಾಂಕ್ ಮಾಡಿದ್ದೀನಿ ಅಂತ ನೋಡಿ ನೀವೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ನೋಡಿದ್ರಲ್ವಾ ನಮ್ಮ ಅಜ್ಜಿ ಯಾವ ರೀತಿ ಇರ್ತಾರೆ, ನಾವು ನಮ್ಮ ಅಜ್ಜಿ ಹತ್ರ ಯಾವ ರೀತಿ ಇರ್ತೀರಿ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾಳೆ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.